ನಮಸ್ಕಾರ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ತಮಗೆ ಪರಿಚಯ ಮಾಡ್ತಾ ಇರುವಂತಹ ಜಾಗ ಕಲ್ಯಾಣಿ ನಗರ, ಮೈಸೂರು ವಿಜಯನಗರ 4ನೇ ಹಂತ ಆದ ನಂತರ ಇರುವಂತಹ ಒಂದು ಲೇಔಟ್. ಇದು ಭಾಳ ಹಳೆಯ ಲೇಔಟು. ದಿಸ್ ಇಸ್ ದಿ ಆರ್ಚ್. ನಾನಿವಾಗ ಮೈಸೂರು ವಿಜಯನಗರ 4ನೇ ಹಂತ ಅಂತ ಹೇಳಿದೆ. ಹಿಂಭಾಗ ಎಲ್ಲಿದೆ, ಯಾವ ಕಡೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ನಿಮಗೆ ಕಾಣ್ತಾ ಇರುವಂಥದ್ದು ವಿಜಯನಗರ 4ನೇ ಹಂತ ಮುಗಿದ ತಕ್ಷಣ ಇರುವಂತಹ ಬಸವನಹಳ್ಳಿ ಅಂತ ಜಾಗದ ಹೆಸರು. ದಿಸ್ ದ ಬಸವನಹಳ್ಳಿ ಎಂಡ್. ನೋಡಿ, ಇದೇನಿದೆ ದಿಸ್ ಬಸವನಹಳ್ಳಿ ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಏನಿದೆ ಈ ಮೇನ್ ರೋಡು, ದಿಸ್ ವಿಲ್ ಗೋ ಟು ಬೋಗಾದಿ ಜಟ್ಟಿಹುಂಡಿ ಮಲ್ಟಿಕ್ಯಾತ್ನಳ್ಳಿಗೆ ಹೋಗುವಂತಹ ಮೇನ್ ರೋಡು. ಮುಂಭಾಗದಲ್ಲೇ ಇರುವಂತಹ ಈ ಕಲ್ಯಾಣಿ ನಗರ ಮೈಸೂರು ಮಧ್ಯಭಾಗದಿಂದ ವೀಕ್ಷಕರೇ, ದಿಸ್ ಲೊಕೇಶನ್ ಇಸ್ ಅಬೌಟ್ 10 ಕಿಲೋಮೀಟರ್ ಆಗುತ್ತೆ. ಪ್ಯಾಲೇಸ್ನ ನಾನು ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತಾ ಇದ್ದೀನಿ. ಅಲ್ಲಿಂದ ಈ ಲೊಕೇಶನ್ಗೆ 10 ಕಿಲೋಮೀಟರ್ ಆಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೂಡಾದಿಂದ ಮಾನ್ಯತೆ ಪಡೆದಿರುವಂಥದ್ದು. ಮೂಡಾ ಅಪ್ರೂವ್ಡ್ ಲೇಔಟ್ ಇದು. ನಾನು ಎಂಟರ್ ಆಗಿದ್ದೀನಿ, ಅಂದರೆ ಲೇಔಟ್ನ ಜಸ್ಟ್ ಎಂಟರ್ಡ್ ಆರ್ಚಿಂದ ಎಂಟರ್ ಆಗಿದ್ದೀನಿ. ದಿಸ್ ದ ಎಂಟ್ರನ್ಸ್ ಇಸ್ ಹೌ ದ ಲೇಔಟ್ ಲುಕ್ಸ್ ಅಂತ ತೋರಿಸ್ಲಿಕ್ಕೆ ನಾನು ಹೋಗ್ತಾ ಇರುವಂಥ ಜಾಗ ಇದು. ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂಥ ಲೇಔಟ್ ಅಂತ ಹೇಳಿದೆ ತಮಗೆ. ಎಲ್ಲ ಮೂಲಭೂತ ಸೌಕರ್ಯಗಳು ಆಗಿರುವಂತಹ ಹಳೆ ಲೇಔಟು. ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ದಿಸ್ ಲೇಔಟ್ ಇಸ್ ಮೋರ್ ದೆನ್ ಅಬೌಟ್ 15 ಇಯರ್ಸ್ ಓಲ್ಡ್. 15 ವರ್ಷಕ್ಕೂ ಹೆಚ್ಚು ಹಳೆಯ ಲೇಔಟ್ ಇದು. ಬಹಳಷ್ಟು ಮನೆಗಳು ಆಗಿರುವಂತಹ ಲೇಔಟು. ಬೆರಳೆಣಿಕೆಯಷ್ಟು ಮನೆಗಳು ಅಂತ ಹೇಳಲ್ಲ, ಒಂದು 25ರಿಂದ 50 ಮನೆ ಇರ್ಬೋದು ಈ ಲೇಔಟಲ್ಲಿ. ಈಗಾಗಲೇ ಇದ್ದು ಜನ ವಾಸ ಇದ್ದಾರೆ. ನೀವು ನೋಡ್ಬೋದು, ಪೀಪಲ್ ಆಲ್ರೆಡಿ ಸ್ಟೇಯಿಂಗ್. ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ. ಅಂದರೆ ವೆರಿ ಥಿಕ್ಲಿ ಪಾಪ್ಯುಲೇಟೆಡ್ ಅಂತ ಹೇಳಲ್ಲ, ವೆಲ್ ಪಾಪ್ಯುಲೇಟೆಡ್ ಅಂತ ಹೇಳಬಹುದು. ನೋಡಿ, ಈಗ ತೋರಿಸ್ತೀನಿ. ವೆಲ್ ಪಾಪ್ಯುಲೇಟೆಡ್ ಏರಿಯಾ. ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು ಮೈಸೂರಲ್ಲಿ ಅಂತ ಇದ್ದೀವಿ ಅನ್ನೋರಿಗೆ ವಿಜಯನಗರ 4ನೇ ಹಂತ ಅಕಸ್ಮಾತ್ ನಾವು, ಇದು ಭಾಳ ಸೂಟೇಬಲ್ ಫಾರ್ ಎವ್ರಿಬಡಿ. ಬಟ್ ಭಾಳಷ್ಟು ಜನ ನಾವು ಕೂರ್ಗು, ಹುಣಸೂರು ರಸ್ತೆ ಅಥವಾ ಮಡಿಕೇರಿ ಭಾಗದವರು, ಕುಶಾಲನಗರ, ವಿರಾಜಪೇಟೆ ಆ ಭಾಗದಿಂದ ನಾವು ಈ ಕಡೆಗೆ ಇದ್ದೀವಿ. ಈ ಭಾಗದಲ್ಲಿ ನಾವು ಮೈಸೂರಿನಲ್ಲಿ ನಾವು ಸೈಟ್ ನೋಡ್ತಾ ಇದ್ದೀವಿ ಅನ್ನೋರಿಗೆ ದಿಸ್ ಈಸ್ ಒನ್ ಆಫ್ ದೋಸ್ ಲೇಔಟ್ಸ್ ದಟ್ ಈಸ್ ಬೆಸ್ಟ್ ಸೂಟೆಡ್. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ನೀವು ಮನೆ ಕಟ್ಕೊಂಡಿರಲಿಕ್ಕೆ ಇದು ಭಾಳ ಸೂಕ್ತವಾಗಿರುವಂತಹ ಜಾಗ. ಎರಡನೇ ವಿಚಾರ, ನಾವು ಮನೇನ ಈಗಲೇ ಕಟ್ಟಬೇಕು, ನಾವು ಈಗಲೇ ಬಂದು ವಾಸ ಇರಬೇಕು ಅಂತ ಇದ್ದೀವಿ. ಮೂಲಭೂತ ಸೌಕರ್ಯಗಳು ಎಲ್ಲ ಇದೆಯಾ? ಒಂದು, ನನ್ನ ಮನೆಗಳು ತೋರಿಸ್ದೆ, ಮನೆಗಳಿದೆಯಾ, ಮನೆಗಳಿಲ್ವಾ, ಬಟ್ ನಾವು ಮನೆ ಕಟ್ಬಿಟ್ರೆ ಒಂಟಿ ಮನೆ ಆಗಿಬಿಡುತ್ತಾ ಅನ್ನೋದು ಭಾಳಷ್ಟು ಜನಕ್ಕೆ